ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಯುವಕನ ಬರ್ಬರ ಹತ್ಯೆ ಮಾಡಲಾಗಿದೆ. ಮಾರಕಾಸ್ತ್ರಗಳಿಂದ ಮನಸ್ಸು ಇಚ್ಛೆ ಥಳಿಸಿ ಭೀಕರ ಹತ್ಯೆ ನಡೆಸಿದ್ದಾರೆ. ರಾಮಮೂರ್ತಿ ನಗರದ ಟಿಸಿ ಪಾಳ್ಯದ ಮೇನ್ ರೋಡ್ ನಲ್ಲಾಗಿರೋ ಘಟನೆ. 25 ವರ್ಷದ ಕಿರಣ್ ಕೊಲೆಯಾಗಿರೋ ಮೃತ ಹುಡುಗ 25 ವರ್ಷ. ಈತನ ಮೇಲೆ ಹಲವು ಕ್ರಿಮಿನಲ್ ಕೇಸ್ಗಳು ಇದ್ದಾವಂತೆ. ಕೆಆರ್ಪುರಂ ಠಾಣೆಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕೇಸ್ಗಳು ಈತನ ಮೇಲೆ ದಾಖಲಾಗಿದೆ. 25 ವರ್ಷದ ಕಿರಣ್ ಕೊಲೆಯಾಗಿರೋ ದುರ್ದೈವಿ. ಅದರಲ್ಲಿ ಕುಡಿದು ಗಲಾಟೆ ಮಾಡಿರುವ ಕೇಸ್ಗಳೇ ಹೆಚ್ಚು. ಆಟೋದಲ್ಲಿ ಬಂದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಈತ. ಕಿರಣ್ ಹಳೆ ದ್ವೇಷದಿಂದಲೇ ಕೊಲೆಯಾಗಿರುವ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ರಾತ್ರಿಯೂ ಕೂಡ ಕುಡ್ಕೊಂಡು ಬಂದು ಗಲಾಟೆ ಮಾಡ್ಕೊಂಡಿದ್ದಂತೆ ಕಿರಣ್. ಸದ್ಯ ಕೊಲೆ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈತನ ವಿರುದ್ಧ ಹಲವಾರು ಕೇಸ್ಗಳು ಈಗ ಆಲ್ರೆಡಿ ಸ್ಟೇಷನಲ್ಲಿ ಇದ್ದಾವೆ. ಆ್ಯಂಡ್ ಕುಡಿದು ಗಲಾಟೆ ಮಾಡಿರುವಂತಹ ಕೇಸ್ಗಳೇ. ಅದು ಯಾಕೋ ಹೋಗಿ ಬಂದು ಭೈರತಿಯವ್ರನ್ನ ಇಂಥ ಹುಡುಗರು ಬಿಡೋ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಫೋಟೋ ಅಗೇನ್ ವೈರಲ್ ಆಗ್ತಾ ಇದೆ. ಹಾಗಂತ ಇವ್ರಿಗೂ ಅದಕ್ಕೂ ಏನೋ ಸಂಬಂಧ ಇದೆ ಅಂತಲ್ಲ, ಬಟ್ ಇಂಥ ಫೋಟೋಗಳು ಹರಿದಾಡಬೇಕಾದ್ರೆ ಜನಸಾಮಾನ್ಯವಾಗಿ ಜನಪ್ರತಿನಿಧಿಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಭೈರತಿ ಬಸವರಾಜ್ ಅವರ ಫೋಟೋ ಜೊತೆಗೂ ಕೂಡ ಮೃತ ಕಿರಣ್ ಗುರುತಿಸ್ಕೊಂಡಿದ್ದಾರೆ. 25 ವರ್ಷ, ಕುಡಿದು ಗಲಾಟೆ ಮಾಡ್ತಾ ಇದ್ನಂತೆ.